ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಇದು ಮಖಾನ ಅಂತಾರಲ್ರಿ ಫ್ರೆಂಡ್ಸ್, ಅದರದ್ದು ಸ್ವೀಟ್ ಮಾಡಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಅದರಲ್ಲಿಂದ ಹೆಂಗೆ ಆಗ್ತದ, ಯಾವ ಥರ ಟೇಸ್ಟ್ ಬರ್ತದ ಅಂಥೇಳಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಮೊದಲು ಪ್ಯಾನ್ ಇಟ್ಟೀನಿ ರೀ ಫ್ರೆಂಡ್ಸ್. ಆ ಪ್ಯಾನ್ ಒಳಗಲ್ರಿ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಹಾಕೋಣ ಫ್ರೆಂಡ್ಸ್. ಒಂದು ಸ್ಪೂನಷ್ಟು ಹಾಕಿ ಅದನ್ನು ಮಖಾನನ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಫ್ರೈ ಮಾಡಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿವಾಗ ಮಖಾನ ಹಾಕಿನಿ ಫ್ರೆಂಡ್ಸ್, ತುಪ್ಪನೂ ಹಾಕೀನಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೈ ಆದರೆ ಏನಾಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಯಾವುದೇ ಒಂದು ಸ್ವೀಟ್ ಮಾಡಲಿ, ಏನೇ ಮಾಡಲಿ ಫ್ರೆಂಡ್ಸ್, ಅದಕ್ಕೆ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಬರ್ತಾ ಇದ್ದರೆ ಅದನ್ನು ನಾವು ಏನು ಮಾಡೋಣ, ತೆಗೆದು ಬೇರೆ ಪಾತ್ರೆ ತೆಗೆದು ಆಮೇಲೆ ಬೆಲ್ಲ ಹಾಕಿ ಆಮೇಲೆ ಕಲಸಿಬಿಡೋಣ ಫ್ರೆಂಡ್ಸ್. ಇಷ್ಟೇ ಸಿಂಪಲ್, ಆದರೆ ಹೆಲ್ತಿಗೆ ಮಾತ್ರ ಭಾಳ ಒಳ್ಳೆಯದು ಫ್ರೆಂಡ್ಸ್. ಇದು ತಿಂದರೆ ಇದು ಲೋಟಸ್ ಸೀಡ್ಸ್ನು ಅಂತ ಕರೀತಾರೆ ಫ್ರೆಂಡ್ಸು. ಆಮೇಲೆ ಕನ್ನಡ ಒಳಗೆ ಕಮಲದ ಬೀಜ ಅಂಥೇಳಿ ಕರೀತಾರೆ ಫ್ರೆಂಡ್ಸ್. ಇದನ್ನು ಎಲ್ಲ ಅಂಗಡಿಯಾಗೂ ಸಿಗ್ತಾವೆ ಫ್ರೆಂಡ್ಸ್. ಆಮೇಲೆ ಡಿಮಾರ್ಟ್ಸು ಅಂಥವು ಇದ್ರೆ ಎಲ್ಲನೂ ಸಿಗ್ತಾವೆ ಫ್ರೆಂಡ್ಸ್. ಇದು ಇಲ್ಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ಇದು ಮಖಾನ, ಈ ಮಖಾನನ ತೆಗೆದು ನಾವೇನು ಮಾಡೋಣ ಫ್ರೆಂಡ್ಸ್, ಬೇರೆ ಪಾತ್ರೆಗೆ ಹಾಕಿಬಿಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಇರುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೊಂಚೂರು ಇವಾಗ ಬೆಲ್ಲ ಹಾಕೋಣ ಫ್ರೆಂಡ್ಸ್. ನಮಗೆ ಎಷ್ಟು ಟೇಸ್ಟ್ ಬೇಕಂತದ್ದು ಅದಕ್ಕೆ ನೋಡಿ ನಾವು ಬೆಲ್ಲನ ಹಾಕೊಬಿಡೋಣ ಫ್ರೆಂಡ್ಸ್. ಬೆಲ್ಲ ಹಾಕ್ಕೊಂಡು ಒಂಚೂರಷ್ಟು ಸ್ವಲ್ಪನೇ ಫ್ರೆಂಡ್ಸು ನೀರು ಹಾಕೊಂಡ್ಬಿಡೋಣ. ಯಾಕಂದರೆ ಬೆಲ್ಲ ಜಲ್ದಿ ಕುದೀತದ ಫ್ರೆಂಡ್ಸ್. ಕುದ್ದಿ ಏನಾಗ್ತದೆ, ನೀರು ಆಗ್ತದೆ ಫ್ರೆಂಡ್ಸ್. ನೀರಾದರೆ ಏನಾಗ್ತದೆ, ಅದನ್ನು ಮಖಾನನ ಚೆನ್ನಾಗಿ ಹಿಡ್ಕೊತದ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲನ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್. ಈಗ ಕುದೀತಾ ಇರೋವಂಥ ಬೆಲ್ಲಕ್ಕೆ ಫ್ರೆಂಡ್ಸ್ ಒಂದೆರಡು ಇಲಾಚಿನ ಹಾಕೊಂಡ್ಬಿಡೋಣ. ಇಲಾಚಿ ಫ್ಲೇವರ್ ಹಾಕಿದ್ರೆ ಯಾವುದೇ ಸ್ವೀಟ್ಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದೆರಡು ಇಲಾಚಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಯಾವ ಥರ ಬರ್ತಾ ಇದೆ. ಇದು ಈ ಥರ ಬಂದರೆ ಪಾಕ ಆಗಿದೆ ಅಂಥೇಳಿ ಅರ್ಥ ಆಗ್ತದೆ ಫ್ರೆಂಡ್ಸ್. ಹಂಗಿದ್ರು ಭಾಳ ಜಿಗಿ ಪಾಕ ಏನೂ ಬೇಡ ಫ್ರೆಂಡ್ಸ್. ಇದಕ್ಕೆ ಸುಮ್ಮನೆ ನಾರ್ಮಲಾಗಿ ಬೆಲ್ಲ ಕರಗಿದ್ರೆ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲ ಕರಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ಮಖಾನನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಮತ್ತೆ ಬೆಲ್ಲ ಸರಿ ಹೋಗಲಿಲ್ಲ ಅಂದರೆ ಫ್ರೆಂಡ್ಸ್ ಚೆನ್ನಾಗಿರಲ್ಲ. ಒಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದಕ್ಕೆ ಹತ್ಕೊಂಡಿರಲ್ಲ ಬೆಲ್ಲ. ಎಲ್ಲದಕ್ಕೆ ಅಂಟ್ಕೊಂಡ್ರೆ ಸಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವಾಗ ಚೆನ್ನಾಗಿ ಎಲ್ಲನೂ ಅಂಟ್ಕೊಂಡಿದೆ ಫ್ರೆಂಡ್ಸ್. ಚೆನ್ನಾಗಿ ಬೆಲ್ಲನ ಒಂದು ಚೆನ್ನಾಗಿ ತಿನ್ನೋಕೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಏನು ಮಾಡೋಣ ಫ್ರೆಂಡ್ಸ್, ಇವಾಗ ನಾವು ಬೇರೆ ಒಂದು ಪ್ಲೇಟ್ ಒಳಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ ಫ್ರೆಂಡ್ಸ್. ಮಾಡಿ ಒಂದು 10 ಮಿನಿಟ್ಸ್ ಆಗಬೇಕು ಫ್ರೆಂಡ್ಸ್. ಆದ ತಕ್ಷಣ ಸ್ವಲ್ಪ ಆರಿದೆ ಅಂಥೇಳಿ ನಮ್ಗೆ ಗೊತ್ತಾಗ್ತದಲ್ಲ ಫ್ರೆಂಡ್ಸ್, ಅವಾಗ ತಿಂದು ನೋಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಈಗ ನೋಡಿ ಫ್ರೆಂಡ್ಸ್, ಈ ಪಾತ್ರೆನ ಈ ಪ್ಲೇಟ್ನಾಗ ನಾನು ಟ್ರಾನ್ಸ್ಫರ್ ಮಾಡೀನಿ ಫ್ರೆಂಡ್ಸ್. ಇದು ಆರಿದ ತಕ್ಷಣ ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.